ವಿಶ್ವ ಬ್ಯಾಂಕ್ ವರದಿಯಲ್ಲಿ ಕರ್ನಾಟಕದ ಐತಿಹಾಸಿಕ ಸಾಧನೆ ಆಗಿದೆ. ವಿಶ್ವ ಬ್ಯಾಂಕ್ ಮೇಲ್ಮಧ್ಯಮ ವರ್ಗದ ಆದಾಯ ಮಿತಿ ದಾಟಿದೆ ಕರ್ನಾಟಕ. ಮೇಲ್ಮಧ್ಯಮ ಆದಾಯದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನ ಪಡೆದುಕೊಂಡಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕರ್ನಾಟಕದ ತಲಾ ಆದಾಯ $5,579ಗೆ ಏರಿಕೆಯಾಗಿದೆ. ವಿಶ್ವ ಬ್ಯಾಂಕ್ ವರದಿಯಲ್ಲಿ ಕರ್ನಾಟಕ ಐತಿಹಾಸಿಕ ಸಾಧನೆ ಮಾಡಿದೆ. ವಿಶ್ವ ಬ್ಯಾಂಕ್ ಮೇಲ್ಮಧ್ಯಮ ವರ್ಗದ ಆದಾಯ ಮಿತಿ ದಾಟಿದೆ ಕರ್ನಾಟಕ. ಈಗ ಮೇಲ್ಮಧ್ಯಮ ಆದಾಯದ ರಾಜ್ಯಗಳ ಪಟ್ಟಿ ಇದೆಯಲ್ಲ, ಅದರಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕರ್ನಾಟಕದ ತಲಾ ಆದಾಯ $5,579ಗೆ ಈಗ ಏರಿಕೆ ಆಗಿರುವಂಥದ್ದು. ದೆಹಲಿ ಮೊದಲ ಸ್ಥಾನವನ್ನು ಪಡೆದಿದ್ರೆ ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಟಾಪ್ 5 ನಲ್ಲಿ ಇದೆ. ಮತ್ತೆ ಇದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಕ್ಷಣ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಪಂಚ ಗ್ಯಾರಂಟಿಗಳು ಜನರ ಮೇಲಿನ ಹೂಡಿಕೆ ಮಾಡುವಂಥದ್ದು, ಮತ್ತೆ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯವನ್ನಾಗಿ ನಾವು ಮುಂದೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಶ್ವ ಬ್ಯಾಂಕ್ನ ಇತ್ತೀಚಿನ ವರದಿಯಲ್ಲಿ ಸದ್ಯ ಕರ್ನಾಟಕಕ್ಕೆ ಮಹತ್ವದ ಗೌರವ ಸಿಕ್ಕಿದೆ. ಮತ್ತೆ ಮೇಲ್ಮಧ್ಯಮ ಆದಾಯ ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಸದ್ಯ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನವನ್ನು ಪಡೆದಿದೆ. ಈ ಸಾಧನೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಐತಿಹಾಸಿಕ ಮೈಲಿಗಲ್ಲು ಅಂತ ಬಣ್ಣಿಸಿದ್ದಾರೆ. ಮತ್ತೆ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಕರ್ನಾಟಕ $5,579 ಅಮೆರಿಕನ್ ಡಾಲರ್ ತಲಾ ಆದಾಯದೊಂದಿಗೆ ಮೇಲ್ಮಧ್ಯಮ ಆದಾಯ ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ದೇಶದಲ್ಲೇ 2ನೇ ಸ್ಥಾನಕ್ಕೆ ಏರಿದೆ. ದೆಹಲಿ ಮೊದಲ ಸ್ಥಾನದಲ್ಲಿದೆ. ಈ ಕಡೆ ತೆಲಂಗಾಣ, ತಮಿಳುನಾಡು ಹಾಗೆ ಗುಜರಾತ್ ಆ ನಂತರದ ಸ್ಥಾನಗಳಲ್ಲಿ ಇದೆ. ಮತ್ತೆ ಈ ಸಾಧನೆ ಕುರಿತು ಸದ್ಯ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂತಸವನ್ನು ಹಂಚಿಕೊಂಡಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ದಾರೆ. ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಹಾಗೂ ಯುವ ಜನರ ಪರಿಶ್ರಮ ಈ ಸಾಧನೆಗೆ ಕಾರಣ ಅಂತ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಇವರು. ಇವು ಕೇವಲ ಕಲ್ಯಾಣ ಯೋಜನೆಗಳಲ್ಲ, ಜನರ ಭವಿಷ್ಯದ ಮೇಲಿನ ಹೂಡಿಕೆಗಳಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸದ್ಯ ಕುಟುಂಬಗಳ ಆದಾಯವನ್ನ ಹೆಚ್ಚಿಸಿ ಸಮಾನ ಅವಕಾಶ ಕಲ್ಪಿಸುವಂತ ಮೂಲಕ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಅಂತ ಕೂಡ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕರ್ನಾಟಕದ ಸಾಧನೆ. ಬರೀ ಕರ್ನಾಟಕ ರಾಜ್ಯ ಅಂತ ಅಂದ್ರೆ ರಾಜ್ಯ ಮಾತ್ರ ಬರಲ್ಲ, ಅಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಮಹಿಳೆಯರಾಗಿರ್ಬೋದು, ಉದ್ಯಮಿಯಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮತ್ತೆ ಯುವ ಜನರು, ಯೂತ್ಸು, ಈ ಎಲ್ಲರ ಪರಿಶ್ರಮ ಇವತ್ತು ಈ ಸಾಧನೆಗೆ ಕಾರಣ ಅಂತ ಹೇಳಿಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಯವರು. ಇವು ಕೇವಲ ಕಲ್ಯಾಣ ಯೋಜನೆಗಳಲ್ಲ, ನಾವು ಜನರ ಭವಿಷ್ಯದ ಮೇಲೆ ಇದನ್ನು ನಾವು ಹೂಡಿಕೆ ಮಾಡಿದ್ದೀವಿ, ಸೊ ಹಾಗಾಗಿ ಒಳಿತಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಕುಟುಂಬಗಳ ಆದಾಯವನ್ನು ಹೆಚ್ಚಿಸಿ ಸಮಾನ ಅವಕಾಶ ಕಲ್ಪಿಸುವ ಮುಖಾಂತರ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾವ ತರ ಹಂಚ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು.